ಹಲೋ ಫ್ರೆಂಡ್ಸ್, ರಜನಿಕಾಂತ್ ಅವರಿಗೆ ಇಂಡಿಯಾದಲ್ಲಿ ಯಾವ ಮಟ್ಟಕ್ಕೆ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ದೊಡ್ಡೋರಿಂದ ಹಿಡಿದು ಚಿಕ್ಕೋರವರೆಗೂ ಕೂಡ ಇವರ ಸಿನಿಮಾಗಳನ್ನು ಥಿಯೇಟರ್ಗೆ ಬಂದು ನೋಡ್ತಾರೆ. ಕೇವಲ ತಮಿಳಿನ ಆಡಿಯನ್ಸ್ಗಳು ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಅಂದರೆ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ಇವರ ಸಿನಿಮಾವನ್ನ ಥಿಯೇಟರ್ಗಳಿಗೆ ಬಂದು ನೋಡ್ತಾರೆ. ಇನ್ನು ರಜನಿಕಾಂತ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ಗಳು ಜಾಸ್ತಿ. ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಬಂದು ರಜನಿಕಾಂತ್ ಅವರ ಸಿನಿಮಾಗಳನ್ನ ನೋಡ್ತಾರೆ. ಕೇವಲ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಇವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಅಲ್ಲೂ ಕೂಡ ರಜನಿಕಾಂತ್ ಅವರ ಸಿನಿಮಾಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತವೆ. ಇಂಡಿಯಾದಲ್ಲಿ ಇಷ್ಟೆಲ್ಲ ಕ್ರೇಜ್ ಇದ್ರೂ ಕೂಡ ರಜನಿಕಾಂತ್ ಅವರ ಈ ಹಿಂದಿನ ಸಿನಿಮಾಗಳು ಹೇಳಿಕೊಳ್ಳುವ ಮಟ್ಟಕ್ಕೆ ಸಕ್ಸಸ್ ಅನ್ನ ಕಂಡಿರಲಿಲ್ಲ. ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಜೈಲರ್ ಸಿನಿಮಾ ತಕ್ಕ ಮಟ್ಟಿಗೆ ಸಕ್ಸಸ್ ಅನ್ನ ಕಾಣ್ತು. ರಜನಿಕಾಂತ್ ಅವರ ಜೈಲರ್ ಸಿನಿಮಾ ಸಕ್ಸಸ್ ಆಗೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂದ್ರೆ ಈಗಿನ ಟ್ರೆಂಡ್ ಅಂದ್ರೆ ಪ್ಯಾನ್ ಇಂಡಿಯಾ ಟ್ರೆಂಡ್ಗೆ ತಕ್ಕಂತಹ ಸಿನಿಮಾ ಆಗಿರೋದ್ರಿಂದ ಆ ಒಂದು ಸಿನಿಮಾ ಕೂಡ ಸಕ್ಸಸ್ ಅನ್ನ ಕಾಣ್ತು. ಇನ್ನು ಜೈಲರ್ ಸಿನಿಮಾಗೆ ಬೇರೆ ಭಾಷೆಗಳಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂತು. ಅಭಿಮಾನಿಗಳು ಕೂಡ ರಜನಿಕಾಂತ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಅಂತ ಖುಷಿ ಪಟ್ರು. ಆದ್ರೆ ಎಲ್ಲೋ ಒಂದು ಕಡೆ ಜೈಲರ್ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಗಳನ್ನ ಮಿಸ್ ಮಾಡ್ಕೊಳ್ತು. ರಜನಿಕಾಂತ್ ಅವರಿಗೆ ಇದ್ದಂತಹ ಕಾಮನ್ ಆಡಿಯನ್ಸ್ ಗಳನ್ನ ಜೈಲರ್ ಸಿನಿಮಾ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಳ್ತು. ಹೌದು ಫ್ರೆಂಡ್ಸ್, ರಜನಿಕಾಂತ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಗಳು ಜಾಸ್ತಿ. ಅವರ ಸಿನಿಮಾಗಳು ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗಳು ಹೆಚ್ಚಾಗಿ ಥಿಯೇಟರ್ ಗಳಿಗೆ ಬರ್ತಾರೆ. ಅದರಲ್ಲೂ ಹಳ್ಳಿಯ ಜನರು ಅವರ ಸಿನಿಮಾಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಾರೆ. ಆದ್ರೆ ಇದು ಜೈಲರ್ ಸಿನಿಮಾಗೆ ಈ ರೀತಿಯ ರೆಸ್ಪಾನ್ಸ್ ಏನು ಬರಲಿಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಕಾಮನ್ ಆಗಿ ಫ್ಯಾಮಿಲಿ ಆಡಿಯನ್ಸ್ ಗಳು ಹಾಗೆ ಹಳ್ಳಿಯ ಜನರು ತಮ್ಮ ಕೆಲಸಗಳನ್ನ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ, ಟೆಂಪೋ ಟ್ರಾವೆಲ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಬೇಕು ಅಂದ್ರೆ ಆ ಒಂದು ಸಿನಿಮಾ ಬೇರೆ ಲೆವೆಲ್ನಲ್ಲೇ ಇರಬೇಕು. ಕಾಮನ್ ಆಗಿ ಒಂದು ಸಿನಿಮಾಗೆ ಈ ರೀತಿಯ ಕ್ರೇಜ್ ಬರೋದು ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿಗೆ. ಆದ್ರೆ ಇದೀಗ ಕರ್ನಾಟಕದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಈ ರೀತಿಯ ಕ್ರೇಜ್ ಬಂದಿದೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂದ್ರೆ ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಸಿನಿಮಾ ರಂಗದಲ್ಲೇ ಕಾಟೇರ ಸಿನಿಮಾ ಒಂದು ಹೊಸ ಇತಿಹಾಸವನ್ನ ಬರಿತಾ ಇದೆ. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಇದೀಗ 3ನೇ ವಾರಕ್ಕೆ ಎಂಟ್ರಿ ಕೊಟ್ಟಿದ್ರು ಕೂಡ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಸಿನಿಮಾವನ್ನ ಥಿಯೇಟರ್ಗಳಿಗೆ ಬಂದು ನೋಡ್ತಾ ಇದ್ದಾರೆ. ಅದರಲ್ಲೂ ಹಳ್ಳಿಯ ಜನರು ಟ್ರ್ಯಾಕ್ಟರ್ಗಳಲ್ಲಿ, ಟೆಂಪೋ ಟ್ರಾವೆಲ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲೂ ಕೂಡ ಬಂದು ಕಾಟೇರ ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡ್ತಾ ಇದ್ದಾರೆ. ಈ ಹಿಂದೆ ದರ್ಶನ್ ಅವರದ್ದೇ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆದಾಗ ಆ ಒಂದು ಸಿನಿಮಾಗೂ ಕೂಡ ಇದೇ ರೀತಿಯ ಕ್ರೇಜ್ ಇತ್ತು. ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಹಾಗೆ ಹಳ್ಳಿಯ ಜನರು ಟ್ರ್ಯಾಕ್ಟರ್ಗಳಲ್ಲಿ, ಟೆಂಪೋ ಟ್ರಾವೆಲ್ಗಳಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡಿದ್ರು. ಆದ್ರೆ ಇದೀಗ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ಮತ್ತೆ ಹೊಸ ಇತಿಹಾಸವನ್ನ ಬರಿತಾ ಇದ್ದಾರೆ. ಕರ್ನಾಟಕದಲ್ಲಿ ದರ್ಶನ್ ಅವರಿಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈಗ ಕಾಟೇರ ಸಿನಿಮಾದ ಈ ಒಂದು ಕ್ರೇಜ್ ಅನ್ನ ನೋಡಿ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ಶಾಕ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಕಾಟೇರ ಸಿನಿಮಾದ ಈ ಒಂದು ಕ್ರೇಜ್ ಅನ್ನ ನೋಡಿ ಬೇರೆ ಭಾಷೆಯ ಸಾಕಷ್ಟು ಜನ ಆಡಿಯನ್ಸ್ಗಳು ಕೂಡ ಕಾಟೇರ ಸಿನಿಮಾವನ್ನ ನಮ್ಮ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗಲಿದೆ. ಇನ್ನು ನೀವು ಕೂಡ ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.